A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಡೆದಾಡುವವರು ಆಧ್ಯಾತ್ಮಿಕ ಲೋಕದ ಪ್ರತಾನೆನಿಸಿಕೊಂಡಿರುವ ಶ್ರೇಷ್ಠ ಸಂತನೆನಿಸಿಕೊಂಡಿರುವ ಪರಮ ಪೂಜ್ಯ ದಿವಂಗತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಪಾದಗಳಿಗೆ ನನ್ನ ಸಾವಿರ ನಮನಗಳನ್ನು ಸಮರ್ಪಿಸುತ್ತ ಇವತ್ತಿನ ಈ ಶ್ರಾವಣ ಮಾಸದ ಶುಭ ದಿನದಂದು ಎಲ್ಲ ಪಾಲಕರು ಈಗಾಗಲೇ ಮಕ್ಕಳ ಪಾದಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದರೆ ನಮಗೆ ಬಹಳಷ್ಟು ಖುಷಿ ಅನ್ನಿಸ್ತದೆ. ಅದರ ಜೊತೆಗೆ ನನ್ನ BEd ಕಾಲೇಜಿನ ಸ್ನೇಹಿತರು, ನನ್ನ ಗುರುಗಳು, ನನ್ನ ಶಾಲೆಯ ಮಾರ್ಗದರ್ಶಕರಾದಂಥ ಡಾಕ್ಟರ್ ಶಿವಕುಮಾರ್ ಹಿರೇಮಠ್ ಅವರು ಪ್ರಸ್ತುತ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮೆಲ್ಲ ಶಿಕ್ಷಕರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ, ಪಾಲಕರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅತ್ಯಂತ ಆತ್ಮೀಯ ಮೊದಲನೇದಾಗಿ ತುಂಬ ಸ್ವಾಗತ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಸುಮಾರು ಮಕ್ಕಳನ್ನ ಸೈನಿಕ ಶಾಲೆಯಲ್ಲಿ ತಯಾರು ಮಾಡಿ ಇವತ್ತು ನಮ್ಮ ಪ್ರಪಂಚಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅವರು ಸಾವಿರಾರು ಮಕ್ಕಳು ಈಗಾಗಲೇ ನಮ್ಮ ದೇಶದ ಗಡಿ ಕಾಯ್ತಕ್ಕಂಥ ಮಕ್ಕಳು NDA ಪರೀಕ್ಷೆ ಇರ್ಬೋದು, ಕಮಾಂಡರ್ ಇರ್ಬೋದು, ಸುಬೇದಾರ್ ಇರ್ಬೋದು, ಎಷ್ಟೋ ಜನ MLAಗಳದಾರ, MP ಗಳದಾರ, ತಹಶೀಲ್ದಾರ್ ಅಂತ ವ್ಯವಸ್ಥೆಯನ್ನು ಈಗಾಗಲೇ ನನ್ನ ಗುರುಗಳು ಈಗಾಗಲೇ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ಕೆ ಏರ್ಪಟ್ಟಿದ್ದಾರೆ. ಅವರು 4 ಮಾತುಗಳು ನಮ್ಮ ಮಕ್ಕಳ ಕಿವಿಗಳಿದ್ರೆ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಈ ಅವಕಾಶಗಳು ನಮ್ಮ ಮಕ್ಕಳಿಗೆ ಸಿಗಕ್ಕೆ ಅವಕಾಶ ಇದೆ. ನಾನು ನಿನ್ನೆ ಸಾಯಂಕಾಲ ಅವರಿಗೆ ಗೌರವ ಮುಖಾಂತರ ಮಾತಾಡಿದಾಗ ಬಹಳಷ್ಟು ಹುಮ್ಮಸ್ಸಿಂದ ಬರ್ಕೊಂಡು ನಾವು ಬರ್ತೀನಿ ಅಂತೇಳಿ ಒಪ್ಕೊಂಡು ಬೆಳಗ್ಗೆ ನಾವು ಗಾಡಿ ಕೊಟ್ಟು ಕಳಿಸಿದಾಗ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ನಾನು ಅವ್ರ ಬಗ್ಗೆ ಎಷ್ಟೇ ಹೇಳೋದು ಕಡಿಮೆ. ಯಾಕಂತ ಕೇಳಿದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವನೇ ಆ ರೀತಿ ಅದ. ಯಾವ ರೀತಿ ಅಂತ ಕೇಳಿದ್ರೆ ಒಂದು ಬಾಳೆ ಗಿಡ ಹಾಕಿರ್ತೇವೆ ನೋಡ್ರಿ, ಆ ಬಾಳೆ ಗಿಡ ದೊಡ್ಡವಾಗಿ ಕಾಯಿ ಬಿಡ್ತಾವ. ಆ ಬಾಳೆ ಗಿಡಕ್ಕೆ ಸುಮಾರು 100 ಸಸಿಗಳು ಅಲ್ಲಿ ಹೊಂದಿರ್ತಾವ. ನಾನು ವಿಶ್ರಾಂತಿ ಜೀವನ ಕಳಿತಿದ್ರು ನನ್ನ ಕೈಯಾಗಿರ್ತಕ್ಕಂಥ ಶಿಷ್ಯಂದರು ನನ್ನ ಬಾಳೆ ಗಿಡದಾಗ ಅವರು ಬೆಳಿಬೇಕಂತ ವಿಚಾರ ಮಾಡ್ಕೊಂಡು ಆ ವ್ಯಕ್ತಿಯ ವ್ಯಕ್ತಿತ್ವ ಆಗಿ ಇರ್ತದ. ನಾನು ಅವ್ರ ಬಗ್ಗೆ ನಿಮ್ಗೆ ಹೆಚ್ಚಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಹಂತವಾಗಿ ಅವ್ರ ವ್ಯಕ್ತಿತ್ವ ನಿಮ್ಗೆ ಎಲ್ಲರಿಗೂ ಒಂದು ದಿವಸ TV ಮುಖಾಂತರ, ಪೇಪರ್ ಮುಖಾಂತರ, ವಾಟ್ಸಪ್ ಮುಖಾಂತರ, ಯೂಟ್ಯೂಬ್ನಲ್ಲಿ ಅವ್ರ ವ್ಯಕ್ತಿತ್ವ ನಿಮ್ಗೆ ಎಲ್ಲರೂ ಕಾಣೋದಕ್ಕೆ ಅವಕಾಶಗಳು. ನಾನು ಹೇಳೋದಷ್ಟೇ, ಬಹಳಷ್ಟು ಬಡತನದಲ್ಲಿ ಶಿಕ್ಷಣ ಕಲಿತು ಸೈನಿಕ ಶಾಲೆಯ ಪ್ರಾಧ್ಯಾಪಕರಾಗಿ ಈಗ ತಮ್ಮದೇ ಆದ ಒಂದು ಎಲ್ಲ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಕೋಚಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಮಾಡಿದ್ದಾರೆ. ತಂದೆ ನಾ ತಂದ
ವಾಕ್ಯವನ್ನೇ ನುಡಿದೆನು. ನೀ ತಂದೆ ನಾ ಬಂದೆ ನಡೆಸಿದಂತೆ ನನಗೆ ಕಲಿಸಿದ ಮಾತ ಕಲಿತೆ. ಗುರುರಾಯನೇ ನನಗೆ ಚಿಂತೆ. ಶುಭ ದಿನದಂದು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಮುದ್ದು ಮಕ್ಕಳಿಗೆ ಪಾಲಕರ ಬಗ್ಗೆ, ಹಿರಿಯರ ಬಗ್ಗೆ, ನಮ್ಮ ದೇಶದ ಆಚಾರ ವಿಚಾರ, ಒಳ್ಳೆಯ ಸಂಸ್ಕಾರ, ಸಂಸ್ಕೃತಿ ಇವೆಲ್ಲವುಗಳನ್ನು ಮೊದಲೇ ಯಾವ ರೀತಿ ಇದ್ದು ಈಗೂ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗೋದು ನಮ್ಮೆಲ್ಲ ಶಿಕ್ಷಕರ ಒಂದು ಅರ್ಧ ಕರ್ತವ್ಯವಾಗೋದ್ರಿಂದ ನಮ್ಮ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ನೀವು ಕಾರ್ಯಕ್ರಮ ಮಾಡ್ತಿತ್ತು. ಈ ವರ್ಷ ನಮ್ಮ ಸೈನಿಕ ಶಾಲೆಯ ಡಾಕ್ಟರ್ ಶಿವಕುಮಾರ್ ಹಿರೇಮಠ ಕನ್ನಡ ವಿಷಯದ ಪ್ರಾಧ್ಯಾಪಕರಾಗಿ ಈ ವರ್ಷ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡರು. ನನ್ನ ಗುರುಗಳು, ನನ್ನ ಸ್ನೇಹಿತರು ಇವರು. ಈ ಪ್ರಸ್ತುತ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಅವರಿಗೆ ನಾನು ಶಾಲೆಯ ಪರವಾಗಿ, ಸಂಸ್ಥೆಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನನ್ನ ಶಿಕ್ಷಕರ ಪರವಾಗಿ ಅತ್ಯಂತ ಆತ್ಮೀಯರ ತುಂಬಿದ ಸ್ವಾಗತ ಮಾಡ್ತಾ ಇದ್ದೇನೆ. ಅದರ ಜೊತೆನೇ ಅವರ ಪಾದ ಪೂಜೆ ಮತ್ತು ಸನ್ಮಾನ ನನ್ನ ಭಾಗ್ಯ ತಿಳ್ಕೊಂಡು ಅದನ್ನು ನಾನು ಈಗಾಗಲೇ ನೆರವೇರಿಸಿದ್ದಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಹಿರೇಮಠ ಸರ್ ಅವರು ನಮ್ಮ ಶಾಲೆಗೆ ಬಂದು ಪ್ರತಿ 15 ದಿವಸಕ್ಕೊಂದು ಸಲ ಇಂಗ್ಲೀಷ್ ವಿಷಯ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಯಾವ ರೀತಿ ಇರಬೇಕು ಅದರ ಬಗ್ಗೆ ಅವರು ಬಂದು ನಮ್ಮ ಶಾಲೆಯಲ್ಲಿ ಉಚಿತವಾಗಿ ಒಂದು ಮಕ್ಕಳಿಗೆ ಮೋಟಿವೇಶನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಈಗಾಗಲೇ ನಮ್ಗೆ. ಅದನ್ನು ನಾನು ಹಂತ ಹಂತವಾಗಿ ಅನುಸರಿಸಿಕೊಂಡು ನಮ್ಮ ಶಾಲೆಯ ಎಲ್ಲ ಆಂಗ್ಲ ಮಾಧ್ಯಮ ಕಲಿತಕ್ಕಂಥ ಎಲ್ಲ ಮಕ್ಕಳಿಗೆ ಇದರ ಒಂದು ಅವಕಾಶವನ್ನು ಕಲ್ಪಿಸೋ ಜೊತೆಗೆ ಅವರಿಗೆ ದೇವರು ಇನ್ನಷ್ಟು ಭವಿಷ್ಯ ಕೊಟ್ಟು ಬಡ ಮಕ್ಕಳಿಗೆ ಒಳ್ಳೆಯ ಸಹಾಯ ಮಾಡ್ತಕ್ಕಂಥ ಸಾಮರ್ಥ್ಯ ದೇವರವರು ಕರುಣಿಸಲಿ. ಅದರ ಜೊತೆನೇ ನಮ್ಮ ಶಾಲೆಯ ಎಲ್ಲ ಮುದ್ದು ಮಕ್ಕಳ ಬಾಲಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆ ಮಕ್ಕಳಿಗೆ ಮಾಣಿಕೇಶ್ವರ ತಾಯಿಯ ಆಶೀರ್ವಾದ ಜೊತೆಗೆ ದಿವಂಗತ ಸಿದ್ದೇಶ್ವರ ಸ್ವಾಮೀಜಿಯ ಆಶೀರ್ವಾದ ಸಿಗಲಿ. ಅವ್ರು ನಂಬಿಕೊಂಡಂಥ ಎಲ್ಲ ದೇವರುಗಳು ಆ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಒಂದು ಗುರಿ ಮುಟ್ಟತಕ್ಕಂಥ ವ್ಯವಸ್ಥೆ ಕಲ್ಪಿಸುವಂಥ ಸಾಮರ್ಥ್ಯ ಪಾಲಕರು, ಶಿಕ್ಷಕರು ಆ ದೇವರ ಆಶೀರ್ವಾದದಿಂದ ನಡೀಲಿಕ್ಕೆ ನಾನು ತಿಳ್ಕೊತ ಆಗಮಿಸಿದ ಎಲ್ಲ ಪಾಲಕರಿಗೂ, ಶಿಕ್ಷಕ ವೃಂದಕ್ಕೂ, ಮುದ್ದು ವಿದ್ಯಾರ್ಥಿನಿಗೂ ಮತ್ತೊಂದು ಸಲ ಸಂಸ್ಥೆ ಪರವಾಗಿ ಅತ್ಯಂತ ಆತ್ಮೀಯರ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮಾಣಿಕೇಶ್ವರ ವಿದ್ಯಾಸಂಸ್ಥೆ ವಿಜಯಪುರ, ಆಡಳಿತಾಧಿಕಾರಿಯಾಗಿ CS ಔಟಿ ವಿಜಯಪುರ. ಡಾಕ್ಟರ್ ಶಿವಕುಮಾರ ಸ್ವಾಮಿ ಹಿರೇಮಠ ಅಂತ ಹೇಳಿ ಸೈನಿಕ ಶಾಲೆಯ ನಿವೃತ್ತ ಉಪನ್ಯಾಸಕ. ಇವತ್ತ ಈ ಚೈತನ್ಯ ಶಿಕ್ಷಣ ಸಂಸ್ಥೆಯಲ್ಲಿ ಈ ಪಾಲಕರ ಪಾದ ಪೂಜೆ ಕಾರ್ಯಕ್ರಮಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಬಂದಿದ್ದೀನಿ. ಇದು ಒಂದು ಒಳ್ಳೆಯ ವಿಶೇಷ ಕಾರ್ಯಕ್ರಮ. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವ ಕಾರ್ಯಕ್ರಮ. ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿಯರನ್ನ ಶಾಲೆಗೆ ಕರೆತಂದು ಶಾಲೆಯಲ್ಲಿ ಆ ತಂದೆ ತಾಯಿಗಳ ಪೂಜೆ ಮಾಡುವ ಮುಖಾಂತರ ಅವರಿಗೆ ಸಲ್ಲಿಸುವ ಗೌರವ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಇಲ್ಲಿ ನೋಡಿದರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪಾಲಕರು ಬಂದಿದ್ದಾರೆ. ಅಷ್ಟೇ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು. ಒಂದು ರೀತಿಯಲ್ಲಿ ಇದು ಜಾತ್ರೆ ಅನುಭವ ಕೊಡ್ತಾ ಇದೆ ನನಗೆ. ದೊಡ್ಡ ಜಾತ್ರೆ ನಡೆದಿದ್ದೇನಪ್ಪ ಅಂತೇಳಿ ಈ ಹಿನ್ನೆಲೆಯಲ್ಲಿ ಈ ಚೈತನ್ಯ ಶಿಕ್ಷಣ ಸಂಸ್ಥೆ ಬಿಜಾಪುರ ನಗರದಲ್ಲಿ ಅತ್ಯಂತ ಪ್ರಖ್ಯಾತಿ ಪಡೆದಂಥ ಶಿಕ್ಷಣ ಸಂಸ್ಥೆ. ಇಲ್ಲಿಯ ಶಿಕ್ಷಣ ಗುಣಮಟ್ಟ, ಇಲ್ಲಿಯ ಶಿಕ್ಷಕರ ಒಂದು ಮಟ್ಟ ಬಹಳ ಉನ್ನತವಾದದ್ದು. ಈ ಸಂಸ್ಥೆಯ ಮುಖ್ಯಸ್ಥರಾದಂಥ ಔಟಿ ಸಾಹೇಬರು ಈ ಸಂಸ್ಥೆಯನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಚೈತನ್ಯ ಶಿಕ್ಷಣ ಸಂಸ್ಥೆ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಶೈಕ್ಷಣಿಕವಾಗಿ ಅಕಾಡೆಮಿಕ್ ಆಗಿ ಕೂಡ ಸಾಕಷ್ಟು ಸಾಧನೆ ಮಾಡಿದೆ. ಅದಕ್ಕೆ ನಾನು ಈ ಶಿಕ್ಷಣ ಸಂಸ್ಥೆಗೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಹಾರೈಸಿ ನನ್ನ 1-2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಆಶಿಸಲು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇದೀಗ ಗುರುಗಳಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಪಾದಪೂಜೆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಅತಿಥಿ ನಮ್ಮ ಮುಂದೆ ನಾವು ನೋಡ್ತಾ ಇದ್ದೇವೆ. ಬಂದಂತ ಅತಿಥಿಗಳಿಗೆ ಪಾದಪೂಜೆಯನ್ನ ಮಾಡಿ ಅತಿಥಿ ದೇವೋಭವ ಎನ್ನುವಂತ ನಮ್ಮ ಭಾರತದ ಸಂಸ್ಕೃತಿಯನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಎತ್ತಿ ಹಿಡಿತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯನ್ನ ಕೊಡಬೇಕು.
ಬಂದ್ ಮಾಡಿ. ಪತ್ರಿಕೆಯವರು ಬಂದಿದ್ದಾರೆ. ಅವರು ನನ್ನ ಶಾಲಾ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದಾರೆ. ಮಕ್ಕಳು ಪಾದಪೂಜೆಯನ್ನ ಮುಂದುವರೆಸಿ ತಂದೆ ತಾಯಿಯರು ತಮ್ಮ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ತಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಯುಷ್ ಆರೋಗ್ಯವನ್ನ ದೇವರು ಕರುಣಿಸಲಿ ಎಂದು ಪ್ರಾರ್ಥನೆಯನ್ನ ಮಾಡಿ ತಂದೆ ತಾಯಿಯರಿಗೆ ಅವರ ತಲೆ ಮೇಲೆ ಕೈ ಇಟ್ಟು ತಂದೆ ತಾಯಿಯರು ಮಕ್ಕಳಿಗೆ ಆಶೀರ್ವಾದವನ್ನ ಮಾಡಿ ಎಲ್ಲ ಪಾಲಕರು ದಯವಿಟ್ಟು ತನ್ನ ಮಕ್ಕಳಿಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನ ಮಾಡಿ ನಿಮ್ಮ ಆಶೀರ್ವಾದವೇ ನಿಮ್ಮ ಆರೈಕೆಯ ಶ್ರೀ ರಕ್ಷೆ. ಮತ್ತು ದೇವರುಗಳ ಆಶೀರ್ವಾದಕ್ಕಿಂತ ಅನಂತ ದೇವರುಗಳ ಆಶೀರ್ವಾದ ಮೇಲು. ಅಲಂಕರಿಸಿದಂತಹ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಪಾಲಕರು ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಆಸ್ಥಾನಗಳನ್ನು ಅಲಂಕರಿಸಬೇಕು. ಪಾಲಕರು ದಯವಿಟ್ಟು ಮೆಂದ ಮೇಲೆ ನೀವು ಈ ಸಂಸ್ಥೆ ಬದುಕ್ತಾರೆ. ಮುಂಜಾನೆ ನಾನು ನೋಟಿಸಲ್ಲಿ ಬೇಕಾಗಿದೆ ನಿಮ್ಮ ಹುಡುಗನ ಪ್ರೋಗ್ರೆಸ್ ಇದು ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡ್ರಲ್ಲ ಭಾಳ ಒಳ್ಳೆ ಗುರು ಮತ್ತು ತಂದೆ ತಾಯಿಗಿಂತ ಶ್ರೇಷ್ಠ ಯಾರು ಇಲ್ಲ. ಇವತ್ತು ನಾವು ನಿಮ್ಮೊಂದಿಗೆ ನಮಗೂ ಒಂದು ಗುರುವಿನ ಆಶೀರ್ವಾದದಿಂದಲೇ ನಾವು ಇದ್ದೀವಿ. ನನ್ನ ಗುರುಗಳು ಡಾಕ್ಟರ್ ಬೇರೆ ಯಾರಾದರೂ ಮೊಬೈಲ್ ಈ ಶ್ರೀರಂಗವನ್ನು ನಮ್ಮ ಹತ್ರ ತೆಗೆದುಕೊಂಡು ಹೋಗ್ರಿ. Hãy subscribe cho kênh Ghiền Mì Gõ để không bỏ lỡ